ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660989462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಕಾರ್ಯಕ್ರಮದ ಮೂಲಕ ಉಡುಪಿ ನಗರಸಭೆಯ ವಾರ್ಡ್ಗಳಲ್ಲಿರುವಂತಹ ಸಮಸ್ಯೆಗಳಿರ್ಬೋದು, ಅಲ್ಲಿರುವಂತಹ ಜನರ ಏನು ಬೇಡಿಕೆ ಇರ್ಬೋದು, ಅಥವಾ 5 ವರ್ಷದ ಅವಧಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಇವುಗಳನ್ನ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡ್ತೇವೆ. ಬನ್ನಿ, ಇವತ್ತು ನಾವು ಬಂದಿರುವಂತದ್ದು ಕಿನ್ನಿಮುಲ್ಕಿ ವಾರ್ಡ್ನಲ್ಲಿ. ಕಿನ್ನಿಮುಲ್ಕಿ ವಾರ್ಡ್ ಇಡೀ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಅತಿ ದೊಡ್ಡ ಒಂದು ವಾರ್ಡ್ ಆಗಿರುವಂತದ್ದು. ಈ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಅಥವಾ ಜನರ ಬೇಡಿಕೆಗಳೇನು, ಅಥವಾ 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಎಂಬುದರ ಬಗ್ಗೆ ನಾವು ನೋಡ್ಕೊಂಡ್ ಬರುವ. ಕಿನ್ನಿಮುಲ್ಕಿ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 32ನೇ ವಾರ್ಡ್ ಆಗಿದೆ. ನಗರಸಭೆಯ ವಾರ್ಡ್ಗಳಲ್ಲಿ ಅತಿ ದೊಡ್ಡ ವಾರ್ಡ್ ಎಂಬ ಹೆಗ್ಗಳಿಕೆ ಪಡೆದಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಈ ವಾರ್ಡ್ನಲ್ಲಿ 2013 ವಾಸದ ಮನೆಗಳು, 480 ವಾಣಿಜ್ಯ ಕಟ್ಟಡಗಳಿದ್ದು 2821ಕ್ಕೂ ಅಧಿಕ ಆಸ್ತಿಗಳಿವೆ. ಮಾಹಿತಿಯ ಪ್ರಕಾರ 4050 ಮಂದಿ ಮತದಾರರು ಈ ವಾರ್ಡ್ನಲ್ಲಿ ಇದ್ದಾರೆ. ವೀರಭದ್ರ ದೇವಸ್ಥಾನ, ಕೋಟಿ ಚೆನ್ನಯ್ಯ ಗರೋಡಿ ಹಾಗೂ ದೈವಸ್ಥಾನಗಳು ಈ ವಾರ್ಡ್ನಲ್ಲಿ ಕಾಣಬಹುದು. ಚರ್ಚ್, ಖಾಸಗಿ PU ಕಾಲೇಜು, ಆಟದ ಮೈದಾನ, ರಿಕ್ಷಾ ನಿಲ್ದಾಣ ಈ ವಾರ್ಡ್ನಲ್ಲಿದೆ. ಅತಿ ಹೆಚ್ಚು ಸರ್ಕಾರಿ ಕಟ್ಟಡಗಳು, ವಸತಿ ನಿಲಯಗಳು, ಸರ್ಕಾರಿ ಅಧಿಕಾರಿಗಳ ಕಚೇರಿ ಈ ವಾರ್ಡ್ನ ವಿಶೇಷತೆಯಾಗಿದೆ. ನಗರ ಠಾಣೆ, ಟ್ರಾಫಿಕ್ ಸ್ಟೇಷನ್, ಅಗ್ನಿಶಾಮಕ ದಳದ ಠಾಣೆ, ಸಶಸ್ತ್ರ ಮೀಸಲು ಪಡೆಯ ಕಚೇರಿ, ಅಬಕಾರಿ ಇಲಾಖೆ, PWD ಕಚೇರಿ, ಸೇಲ್ಸ್ ಟ್ಯಾಕ್ಸ್ ಆಫೀಸ್, ನ್ಯಾಯಾಧೀಶರ ಮನೆ, ಮದುವೆ ಸಮಾರಂಭ ಹಾಲ್, ಸಹಕಾರಿ ಸಂಸ್ಥೆಗಳು ಈ ವಾರ್ಡ್ನಲ್ಲಿ ಕಾರ್ಯಾಚರಿಸುತ್ತಿವೆ. ಕಿನ್ನಿಮುಲ್ಕಿ ವಾರ್ಡ್ ಉಡುಪಿ ನಗರದ ಹೆಬ್ಬಾಗಿಲು ಅಂತ ಕರೆಯುತ್ತಾರೆ. ಕಾರಣ, ಉಡುಪಿ ನಗರಕ್ಕೆ ಪ್ರವೇಶ ಪಡೆಯುವುದೇ ಈ ವಾರ್ಡ್ನ ಮೂಲಕ. ಕಿನ್ನಿಮುಲ್ಕಿ ಸ್ವಾಗತ ಗೋಪುರ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಕಿನ್ನಿಮುಲ್ಕಿ ಸ್ವಾಗತ ಗೋಪುರ ಹಾಗೂ ಜೋಡುಕಟ್ಟೆಯ ಮೂಲಕ ಉಡುಪಿಯ ನಾಡ ಹಬ್ಬ ಪರ್ಯಾಯದ ಮೆರವಣಿಗೆಗಳು ಆರಂಭಗೊಳ್ಳುತ್ತದೆ. ಮಾತ್ರವಲ್ಲದೆ ಪ್ರತಿಭಟನೆಗಳು, ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಮೆರವಣಿಗೆಗಳು ಆರಂಭವಾಗುವುದೇ ಈ ಭಾಗದಿಂದ. ಆದ್ದರಿಂದ ಈ ವಾರ್ಡ್ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ. ಉಡುಪಿ ನಗರದ ಪ್ರಮುಖ ವಾರ್ಡ್ ಆಗಿರುವುದರಿಂದ ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ಇಲ್ಲಿ ನಡೆಯುವುದು ಕಾಣಬಹುದು. ಕಳೆದ 5 ವರ್ಷದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಒಳಚರಂಡಿ ಸಮಸ್ಯೆ ಈ ಭಾಗದ ಪ್ರಮುಖ ಸಮಸ್ಯೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ, ದಾರಿದೀಪದ ಸಮಸ್ಯೆ, ಕಸ ನಿರ್ವಹಣೆಯ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿನ ವಾರ್ಡ್ ಸದಸ್ಯೆಯಾದ ಅಮೃತಾ ಕೃಷ್ಣಮೂರ್ತಿ ಅವರು ಜನರಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ರಸ್ತೆಗಳು ಕಾಂಕ್ರೀಟೀಕರಣಗೊಂಡು ಸುಸಜ್ಜಿತವಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ಕಳೆದ 5 ವರ್ಷದ ಅವಧಿಯಲ್ಲಿ 8 ಕೋಟಿಗೂ ಅಧಿಕ ಅನುದಾನ ತರಿಸಿ ವಾರ್ಡ್ನ ಅಭಿವೃದ್ಧಿ ಕೆಲಸ ಮಾಡಲಾಗಿದೆ. ಒಳಚರಂಡಿ ಸಮಸ್ಯೆಗೆ ಮುಕ್ತಿ ನೀಡುವ ಪ್ರಾಮಾಣಿಕ ಕಾರ್ಯ ಸದಸ್ಯೆ ಅಮೃತಾ ಕೃಷ್ಣಮೂರ್ತಿ ಮಾಡಿದ್ದು, ಅದಕ್ಕೂ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಮೂಲಕ ಕಳೆದ 4 ಅವಧಿಯಿಂದ ಸತತವಾಗಿ ಈ ಭಾಗದಲ್ಲಿ ಗೆದ್ದು ನಗರಸಭಾ ಸದಸ್ಯರಾಗಿ ದಾಖಲೆ ನಿರ್ಮಿಸಿದ್ದಾರೆ. ಓಕೆ, ನಾವೀಗ ಕಿನ್ನಿಮುಲ್ಕಿ ವಾರ್ಡ್ನಲ್ಲಿದ್ದೇವೆ. ನಾವೀಗ ರಿಕ್ಷಾ ನಿಲ್ದಾಣದ ಹತ್ತಿರ ಬಂದಿದ್ದೇವೆ. ಕಿನ್ನಿಮುಲ್ಕಿಯ ಸ್ವಾಗತ ಗೋಪುರದ ಬಳಿ ಇರುವಂತಹ ರಿಕ್ಷಾ ನಿಲ್ದಾಣದ ಬಳಿ ಬಂದಿದ್ದೇವೆ. ಇಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ, ಈ ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಿರುವ ಕುರಿತು ನಾವು ಇಲ್ಲಿನ ಜನರ ಹತ್ರ
ಮಾಹಿತಿಗಳನ್ನ ಪಡೆದುಕೊಳ್ಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈ ಒಂದು ಕಿನಿಮುಲ್ಕಿ ವಾರ್ಡ್ನಲ್ಲಿ ನೀವು ನೋಡಿದ ಮಟ್ಟಿಗೆ ಕಳೆದ 5 ವರ್ಷ ಇರ್ಬೋದು, 10 ವರ್ಷದ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ ಅಂತ ನಿಮ್ಗೆ ಅನಿಸ್ತದೆ? ಕಿನಿಮುಲ್ಕಿ ವಾರ್ಡಲ್ಲಿ 2 ವಿಷಯ ಸ್ಟಾರ್ಟ್ ಮಾಡಿದ್ದಾರೆ. ಅಮೃತ ಕೃಷ್ಣಮೂರ್ತಿ, ಒಂದು ಕೆಳಗೆ ಒಂದು ಮೇಲೆ ಗೋಪುರ. ಜಾಸ್ತಿ ಸಮಯ ಆಗಿಲ್ಲ, ಅದು ತುಂಬಾ ವರ್ಷ ಆಯ್ತು. ಇದು ಹೊಸ್ತು, 1 ವರ್ಷ ಆಯ್ತು. ಮತ್ತೆ ಮೀನು ಮಾರ್ಕೆಟ್ ಮಾಡಿ ಕೊಟ್ಟಿದ್ದಾರೆ ಮೀನು ಮಾರುವವರಿಗೆ. ಮತ್ತೆ ಡ್ರೈನೇಜ್ ಲೈನು ಇಡೀ ಫುಲ್ಲು ಕಿನಿಮುಲ್ಕಿ, ಬಿಬಿ ನಗರ ಎಲ್ಲ ಡ್ರೈನೇಜ್ ನೀರಿನ ವ್ಯವಸ್ಥೆ ಎಲ್ಲ ಮುನ್ಸಿಪಾಲಿಟಿ ಎಲ್ಲ ಕೆಲಸ ಮಾಡಿದ್ದಾರೆ. ಮತ್ತೆ ಎಂದು ಹೇಳಿದ್ರೆ ಪಟ್ಟೆ ಫೋನ್ ಮಾಡಿದ್ರೆ ಅದಕ್ಕೆ ಸ್ಪಂದಿಸ್ತಾರೆ ಅವರು. ರಾತ್ರಿ ಇರಲಿ ಬೆಳಿಗ್ಗೆ ಇರಲಿ, ಎಷ್ಟು ಗಂಟೆ ಇರಲಿ. ಅವರ ಗಂಡಸ ಹಾಗೆ ಕೃಷ್ಣಮೂರ್ತಿ ಆಚಾರ್ಯ, ಅವರು ಸಾಮಾನ್ಯ ಸೇವಕರು ಮತ್ತೆ ಕಾಂಗ್ರೆಸ್ ವಕ್ತಾರರು. ಅವರು ಒಳ್ಳೆ ವರ್ಕರ್, ಅವರು ಮಾತಾಡ್ಲಿಕ್ಕೆಲ್ಲ ಎಷ್ಟು ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ಸಹ ಫೋನ್ ತೆಗಿತಾರೆ ಅವರು. ಮತ್ತೆ ಇಮಿಡಿಯೇಟ್ ಬರ್ತಾರೆ, ಬಂದು ಮೀಟ್ ಆಗಿ ಎಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಮತ್ತೆ ಅವರೊಟ್ಟಿಗೆ ನಾನೊಂದು 23 ವರ್ಷದ ಇದ್ದೇನೆ ಈಗ. ಅವರ ಅಮೃತ ಕೃಷ್ಣ ಒಟ್ಟಿಗೆ ಇದ್ದೇನೆ. ಅವರ ನಮ್ಮ ಕಾರ್ಯಕರ್ತ, ಮತ್ತೆ ನಮ್ಮ ನೇಬರ್ ಅವರು. ಮತ್ತೆ ಮತ್ತೇನು ಹೇಳಿಕೆ ಎಲ್ಲ ವರ್ಕ್ 5 ವರ್ಷದಲ್ಲಿ ಫುಲ್ ಎಲ್ಲ ವರ್ಕ್ ಆಗಿದೆ. ಈಗ ನಮ್ಮ ಮನೆ ಹತ್ರ ಡ್ರೈನೇಜ್ ಆಗ್ತಾ ಉಂಟು ಈಗ ಆಲ್ರೆಡಿ. ಬಿಬಿ ನಗರದಲ್ಲಿ ಒಂದು ಬಾಕಿ ಇತ್ತು, ಅದನ್ನು ಈ ಸರ್ತಿ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಆಗಿದೆ ಈಗ. ಒಂದು 3/4 ವರ್ಷ, ಒಂದು ಕಾಲು ವರ್ಷ ಕೆಲಸ ಬಾಕಿ ಉಂಟು. ಅದಕ್ಕೆ ಒಂದು 4-5 ದಿವಸದಲ್ಲಿ ಆಗ್ತದೆ. ಮತ್ತೆ ಇದು ವೆಲಾಟೆಯಲ್ಲಿ ಡ್ರೈನೇಜ್ ಲೈನ್ ಕಿನಿಮುಲ್ಕಿ ಅಲ್ಲಿ ಈ ವಾರ್ಡ್ ನಲ್ಲಿ ಹೆಚ್ಚು ಸಮಸ್ಯೆ ಇದ್ದದ್ದು ಡ್ರೈನೇಜ್ ಸಮಸ್ಯೆ. ಅದು ಈಗ ಸಮಸ್ಯೆ ಸರಿಯಾಗಿದೆ. ಈಗ ಗೋವಿಂದಗಲ ಮಂಟಪದಿಂದ ಡೈರೆಕ್ಟ್ ಅಲ್ಲಿವರೆಗೆ ಬಲಾಯ ಅದು ವೈಲೇಟ್ ಉಂಟು, ಅಲ್ಲಿವರೆಗೆ ಮಾಡಿದ್ದಾರೆ. ಅದು ಈಗ ಏನು ಸಮಸ್ಯೆ ಇಲ್ಲ ಡ್ರೈನೇಜ್. ನಾನು ನೋಡಿದ್ರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ 5 ವರ್ಷ ಗುಡ್ ವರ್ಕರ್, ಮಾತಾಡ್ಲಿಕ್ಕಿಲ್ಲ. ಕಾಂಗ್ರೆಸ್ ಪಕ್ಷ ನೀರಿನ ಸಮಸ್ಯೆ, ಈಗ ಮುಂದೆಗೆ ನೀರಿನ ಸಮಸ್ಯೆ ಎದುರಾಗ್ತದೆ. ಈಗ ಆ ಸಂದರ್ಭದಲ್ಲಿ ಒಂದು ನೀರಿನ ಸಮಸ್ಯೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ಟ್ಯಾಂಕರ್ ನೀರು ಇರ್ಬೋದು ಅಥವಾ ಇನ್ನಿತರ ನಲ್ಲಿ ನೀರಿನ ಸಂಪರ್ಕ ಇರ್ಬೋದು, ಹೆಚ್ಚು ಮಾಡಿರುವಂತದ್ದು ಏನಾದ್ರು ಜಾಸ್ತಿ. ಲಾಸ್ಟ್ ಟೈಮ್ ನೀರು ಇರಲಿಲ್ಲ, 1-2 ವರ್ಷದಿಂದ 3 ವರ್ಷ ನೀರಿರಲಿಲ್ಲ. ಫುಲ್ಲು ಮನೆಗೆ ಟ್ಯಾಂಕರ್ ನೀರು ಕೊಟ್ಟಿದ್ದಾರೆ. ಫುಲ್ಲು ಅವರೇ ಹೋಗಿ ಮಾತಾಡಿ ಒಂದೊಂದು ಟ್ಯಾಂಕರ್ ನೀರು ಫುಲ್ಲು ಎಲ್ಲ ಟ್ಯಾಂಕಿ ಫುಲ್ ಮಾಡಿ ಅವರೇ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀರಿನ ಮಟ್ಟಿಗೆ ಮಾತಾಡ್ಲಿಕ್ಕಿಲ್ಲ. ನೀರು ಬರಗಾಲ ಬಂದ ಟೈಮ್ ಸಹ ಟ್ಯಾಂಕರ್ ನೀರು ಕೊಟ್ಟಿದ್ದಾರೆ ಫುಲ್ಲು ಇಡೀ ವಾರ್ಡ್. ಅವರಿಗೆ ಇವರಿಗೆ ಅಂತ ಫೋನ್ ಮಾಡಿದ್ರೆ ಅಲ್ಲಿ ಒಂದು ಟ್ಯಾಂಕ್ ಕಳಿಸ್ತಾರೆ ಡೈರೆಕ್ಟ್. ಅದ್ರ ಮಟ್ಟಿಗೆ ಮಾತಾಡ್ಲಿಕ್ಕೆ ವರ್ಕ್ ಇಸ್ ಒಳ್ಳೆ ವರ್ಕರ್ ಅವರು. ಅವರ ಮಟ್ಟಿಗೆ ಮಾತಾಡ್ಲಿಕ್ಕಿಲ್ಲ ನನ್ನ ಪ್ರಕಾರ. ಅವರಿಗೆ ಎಂತ ಕಂಪ್ಲೇಂಟ್ ಇಲ್ಲ ಅವರ ಮಟ್ಟಿಗೆ. ವೆರಿ ತುಂಬಾ ಸಿನ್ಸಿಯರ್ ವರ್ಕರ್ ಅವರು. ಓಕೆ, ಇದೀಗ ನಮ್ಮ ಜೊತೆ ಸಮಾಜ ಸೇವಕರು, ಕಾಂಗ್ರೆಸ್ನ ಮುಖಂಡರಾದಂತಹ ಕೃಷ್ಣಮೂರ್ತಿ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕಳೆದ 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಈ ಒಂದು ಕಿನಿಮುಲ್ಕಿ ವಾರ್ಡ್ ನಲ್ಲಿ ಆಗಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈಗ ಒಂದು ಕಿನಿಮುಲ್ಕಿ ವಾರ್ಡ್ ನಲ್ಲಿ ಯಾವುದೆಲ್ಲ ಅಭಿವೃದ್ಧಿಯಾಗಿದೆ? ನಾವು ಸಾಕಷ್ಟು ಸಮಸ್ಯೆಗಳನ್ನ ಹಿಂದೆ ಕೇಳಿದ್ವಿ. ಡ್ರೈನೇಜ್ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಎಲ್ಲ ಇತ್ತು ಅಂತ. ಈಗ ಅದಕ್ಕೆ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ಒಂದು ಅವೆಲ್ಲ ಸಮಸ್ಯೆಗೆ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಎಷ್ಟು ಸ್ಪಂದನೆ ಒಂದು ಆಗಿದೆ ಅಂತ? ನಮ್ಮ ವಾರ್ಡಲ್ಲಿ ಹಿಂದಿನಿಂದಲೂ ಡ್ರೈನೇಜ್ ಮತ್ತು ನೀರಿನ ಸಮಸ್ಯೆ ಇತ್ತು. ಯಾಕಂತ ಹೇಳಿದ್ರೆ ಡ್ರೈನೇಜ್ ಹೇಳಿದ್ರೆ ನಗರದ ಮುಖ್ಯ ಭಾಗ ಡ್ರೈನೇಜ್ ವೆಟ್ವೆಲ್ ನಂಬರ್ 1 ಇರೋದು ನಮ್ಮ ವಾರ್ಡ್ನಲ್ಲಿ. ಅದರಿಂದಾಗಿ ಎಲ್ಲ ಈಗ ಅಜ್ಜಾರ್ ಕಾಡ್ ಇರಲಿ, ನಮ್ಮ ಕ್ಯಾಥೋಲಿಕ್ ಸೆಂಟರ್ ಇರಲಿ, ನಮ್ಮ ಬೈಲೂರು ವಾರ್ಡ್ ಇರಲಿ, ಎಲ್ಲ ಡ್ರೈನೇಜು ನಮ್ಮ ವಾರ್ಡಿನಲ್ಲೇ ಆಗಿ ವೆಟ್ವೆಲ್ ನಂಬರ್ 1ಕ್ಕೆ ಹೋಗ್ಬೇಕು. ಆಗ ಮಳೆಗಾಲಕ್ಕೆ ಸಮಸ್ಯೆ ಆಗರ, ಅದು ಹೇಳಿ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದ್ದ ವಿಷಯ. ಅದಕ್ಕೆ ಪರಿಹಾರ ಕಂಡುಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಹೇಳಿಕ್ಕೆ ನಂಗೆ ತುಂಬಾ ಸಂತೋಷ ಬರ್ತೇನೆ. ಅದು ಜನರ ಸಮಸ್ಯೆ, ನಮ್ಮ ವಾರ್ಡಿನ ಜನರ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿದ್ದೇವೆ ಹೇಳಿ ನಮ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಅದನ್ನು ಪರಿಹಾರ ಮಾಡಿದ್ದೇವೆ. ಮತ್ತೊಂದು ನೀರಿನ ಸಮಸ್ಯೆ ಹೇಳ್ಬೇಕಾದ್ರೆ ನಮ್ದು ಇಡೀ ಉಡುಪಿಯಲ್ಲಿ ಎತ್ತರದ ಭಾಗ. ಕಿನಿಮುಲ್ಕಿ ಹೇಳುವಂಥದ್ದು ಎತ್ತರದ ಪ್ರದೇಶ. ನಮ್ಗೆ ನೀರು ಎಲ್ಲ ನೀರು ಸಹ ವಾಲ್ ಓಪನ್ ಮಾಡಿದಂತ ಕಡೆಗೆ ಇಲ್ಲಿ ಬರುವಂಥದ್ದು. ನಮ್ಗೆ ಅಕೇರಿಯಲ್ಲಿ ಇಲ್ಲಿ ನೀರ್ ಮನೆಗಳಿಗೆ ನೀರು ಬರ್ತದೆ. ಮತ್ತೆ ಅಲ್ಲಿ ವಾಲ್ ಬಂದ್ ಮಾಡುವ 1-2 ಗಂಟೆ ಮುಂಚೆ ನಮ್ಗೆ ನೀರು ಸಿಗ್ತದೆ. ಆಗ ಏನಾಗ್ತದೆ, ಇಲ್ಲಿದ್ದು ನೀರಿನ ಸಮಸ್ಯೆ ಉಲ್ಬಣ ಆಗ್ತದೆ. ನೀರು ಬರುವುದು ಲೇಟು, ನೀರು ಬಂದಾದ ಕೂಡಲೇ ಇಲ್ಲಿ ಡೌನ್ ಆಗ್ತದೆ ನೀರು. ಬಟ್ ಆ 2 ಸಮಸ್ಯೆಗಳಿಗೆ ನಾವು ಲಿಂಕ್ ಕೊಟ್ಟೆವು. ಈ 2 ಲಿಂಕ್ ಅನ್ನು, ಪೈಪ್ ಲೈನ್ ಅನ್ನು ಲಿಂಕ್ ಕೊಟ್ಟು ಆ ಸಮಸ್ಯೆಯನ್ನು ನೀಗಿಸಿದ್ದೇವೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯ, ಡ್ರೈನೇಜ್ ಮತ್ತೆ ನೀರನ್ನು ಎರಡನ್ನೂ ನಾವು ಈ ಬಾರಿ ಪರಿಹಾರ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆ ಮತ್ತು ಲೈಟ್, ರೋಡಿಗೆ ಲೈಟ್ ಹೆಚ್ಚು ಕಮ್ಮಿ ನಾವು 25 ವರ್ಷಗಳ ಹಿಂದೆ ಇಲ್ಲಿ ಹೆಚ್ಚು ಕಮ್ಮಿ ನಮ್ಮ ವಾರ್ಡಲ್ಲಿ 100-150 ಲೈಟ್ ಇರಲಿಲ್ಲ. ಈಗ ಕಾಂಕ್ರೀಟ್ ರಸ್ತೆಯಿಂದ ಹಿಡಿದು ಚರಂಡಿಯಿಂದ ಹಿಡಿದು ಹೆಚ್ಚು ಕಮ್ಮಿ 1,000ಕ್ಕೂ ಮಿಕ್ಕಿ ಮಿನಿ ಹೈ ಮಾಸ್ಟು, LED ಲೈಟ್ಸ್ ಎಲ್ಲ ನಮ್ಮ ವಾರ್ಡಲ್ಲಿ ಇದೆ. ಯಾಕಂದ್ರೆ
ನಾವು ಇಲ್ಲಿ ಬರುವಾಗ ಎಲ್ರಿಗೂ ಜನರ ಸ್ಪಂದನೆ ಏನುಂಟು, ಜನರಿಗೆ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಆಸ್ಪದ ಕೊಟ್ಟು ಅದನ್ನು ಪರಿಹಾರ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಜನರು ಪ್ರತಿ ಬಾರಿ ನಮ್ಗೆ ಇದು ಬೇಕು, ರೋಡ್ ಆಗ್ಬೇಕು, ಲೈಟ್ ಆಗ್ಬೇಕು, ಚರಂಡಿ ಆಗ್ಬೇಕು, ಇಲ್ಲ ಸ್ವಚ್ಛತೆ ಬೇಕು, ನಾವು ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಜನರ ಕೆಲಸ ಅಂದ್ರೆ, ಜನತೆಯ ಕೆಲಸ ಅಂದ್ರೆ ಜನಾರ್ದನ ಕೆಲಸ. ಜನಾರ್ದನ ಮೆಚ್ಚಬೇಕಾದ್ರೆ, ದೇವ್ರು ಮೆಚ್ಚಬೇಕಾದ್ರೆ ಜನರ ಕೆಲಸ ಮಾಡ್ಬೇಕು ಅಂತೇಳಿ ಈ ಕೆಲಸ ನಾವು ಮಾಡ್ತಾ ಇದ್ದೇವೆ. ಓಕೆ, ಈಗ ರಸ್ತೆದ್ದು ಸಮಸ್ಯೆ ಅಂದ್ರೆ ಹೊಂಡಗುಂಡಿ ರಸ್ತೆ ಇರ್ಬೋದು, ಯಾಕಂದ್ರೆ ಮೇಯ್ನ್ ಒಂದು ಹೆದ್ದಾರಿಯಾಗಿ ಸಾಗಿ ಬರುವಂತದ್ದು ಒಂದು ರಸ್ತೆ. ಕಳೆದ ಬಾರಿ ಸ್ವಲ್ಪ ಹೊಂಡಗುಂಡಿ ರಸ್ತೆಗಳು ಕೂಡ ಇತ್ತು, ಅದಕ್ಕೆ ಕೂಡ ಯಾವ ರೀತಿ ಸ್ಪಂದನೆ ಮಾಡಿದ್ರಿ ಅಂತ? ಮುಖ್ಯ ರಸ್ತೆಯಲ್ಲಿ ಗೋಪುರದ ಬಳಿ ಕೆಳಗೆ ಇದರಲ್ಲಿ ಅಂದ್ರೆ ಅಲ್ಲಿ ನಮ್ಗೆ ಏನಾಗ್ತದೆ ಹೇಳಿದ್ರೆ, ಅಂಬಲ್ಪಾಡಿಯಲ್ಲಿ ನಮ್ಮ ಸಮಸ್ಯೆ ಇದು, ನಮ್ಗೆ ಸಮಸ್ಯೆ ಆದದ್ದು ಅಂಬಲ್ಪಾಡಿಯಲ್ಲಿ ಹೈವೇ ಸರ್ವಿಸ್ ರೋಡ್ ಮತ್ತು ಹೈವೇ ಕಾಮಗಾರಿ ಶುರು ಆದ ನಂತರ ಇಲ್ಲಿ ವೆಹಿಕಲ್ ಜಾಸ್ತಿ ಆಯ್ತು. ವೆಹಿಕಲ್ ಜಾಸ್ತಿ ಆದಾಗ ಏನಾಯ್ತು, ಮಳೆಗಾಲಕ್ಕೆ ಬಂದಾಗ ಮಳೆಗಾಲದ್ದು ವೆಹಿಕಲ್, ನಮ್ಗೆ ಹೆವಿ ವೆಹಿಕಲ್ ಇಲ್ಲಿ ಬರೋದ್ರಿಂದ ಗೋಪುರದ ಬಳಿ 3-4 ಗುಂಡಿಗಳು ಬಿದ್ದು ಅನೇಕ ಘಟನೆಗಳು ನಡೆದಾಗ ಸಹ ನಾವು ಸ್ವಂತ 2 ಬಾರಿ ನಾವು ಸ್ವಂತ ಸಾರ್ವಜನಿಕರು, ರಿಕ್ಷಾ ಸ್ಟ್ಯಾಂಡ್ ಅವರು ಒಟ್ಟಾಗಿ ಅದಕ್ಕೆ ಪ್ಯಾಚ್ ಹಾಕುವ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಯಾಕಂದ್ರೆ ಜನರಿಗೆ ಅದರಲ್ಲಿ ಖಾಲಿ ನಮ್ಮ ವಾರ್ಡಿನ ಜನರು ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಯ ವೆಹಿಕಲ್ಗಳು ಮುಖ್ಯ ರಸ್ತೆಯಾಗಿ ಬರುವಂತದ್ದು ರಸ್ತೆ ಅದು. ಹಾಗಿಂದಾಗಿ ನಾವು ಅದನ್ನು ಕೂಡ ನಾವು ಮಾಡಿದ್ದೇವೆ ಸ್ಥಳೀಯರ ಸಹಕಾರದೊಂದಿಗೆ. ಓಕೆ, ಈಗ ಜನರಿಗೆ ಅತಿ ಹೆಚ್ಚು ಕೆಲಸ ಬೇಕಾಗುವುದು ನಗರಸಭೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳು ಇರ್ಬೋದು, ಖಾತೆ ಇರ್ಬೋದು, ಅಥವಾ ಹೌಸ್ ಬರ್ತ್ ಸರ್ಟಿಫಿಕೇಟ್ ಅಂತದ್ದು ಕೆಲಸ ಎಲ್ಲ ಆಗುವಂತದ್ದು. ಅದಕ್ಕೆ ನೀವು ಯಾವ ರೀತಿಯಾಗಿ ಸ್ಪಂದಿಸಿದ್ರೆ? ಅಂದ್ರೆ ಹೆಚ್ಚಿನ ಕಡೆಗಳಲ್ಲಿ ಕೌನ್ಸಿಲರೇ ಸಿಗದಿರುವಂತಹ ಪರಿಸ್ಥಿತಿ ಇದೆ. ಆದ್ರೆ ನೀವು ಎಷ್ಟು ಅಂದ್ರೆ ನಿಮ್ಮ ಈ ವಾರ್ಡ್ ನಲ್ಲಿ ಎಷ್ಟು ಒಂದು ಜನರಿಗೆ ಸ್ಪಂದಿಸುವಂತಹ ಕೆಲಸ ಆಗಿದೆ ಅಂತ? ನನ್ಗೆ ತಿಳಿದ ಮಟ್ಟಿಗೆ ನಮ್ಮ ವಾರ್ಡು ಅಂತ ಹೇಳಲ್ಲ, ಈ ವಾರ್ಡಿನ ನಗರಸಭಾ ಸದಸ್ಯರು ಅಮೃತ ಕೃಷ್ಣಮೂರ್ತಿ ಅವರು ಎಲ್ರಿಗೂ ಸಿಗುವ, ನಾನು ಹೇಳ್ತೇನೆ, ನಾನು ಸ್ವಲ್ಪ ಹೆಮ್ಮೆ ಅಂತ ಹೇಳ್ತೇನೆ ಬೇಕಿದ್ರೆ, ಎಲ್ರಿಗೂ ಉಡುಪಿ ಜನತೆಗೆ ಸಿಗುವ ಒಂದು ನಗರಸಭಾ ಸದಸ್ಯ ಹೇಳಿದ್ರೆ ಅಮೃತ ಕೃಷ್ಣಮೂರ್ತಿ ಅವರು. ಈಗ ಒಂದು 5 ವರ್ಷದ ಅವಧಿಯಲ್ಲಿ ಈ ವಾರ್ಡ್ ನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಮತ್ತೆ ಏನೆಲ್ಲ ಆಗ್ಬೇಕಿತ್ತು, ಇನ್ನು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಿತ್ತು ಅನ್ನುವಂತ ನಿಮ್ಗೆ ಏನಾದ್ರು? ಅಭಿವೃದ್ಧಿ ಇಲ್ಲಿ ನಮ್ಮ ಸ್ಟ್ಯಾಂಡ್ ಮಟ್ಟಿಗೆ ಮಾತಾಡಿದ್ರೆ ಏನಿಲ್ಲ ಸದ್ಯಕ್ಕೆ. ಏನಾದ್ರು ಒಂದು ಇಲ್ಲಿ ಶೌಚಾಲಯ ಬೇಕಿತ್ತು ಮೈನ್. ಇಲ್ಲಿ ನಮ್ಗೆಂತ ಹೇಳಿಲ್ಲ, ಎಲ್ಲರೆಲ್ಲ ಪರವರ್ಗಗಳು ಬರ್ತಾರೆ, ಇಲ್ಲಿ ಟಾಯ್ಲೆಟ್ ಇಲ್ಲ, ಇಲ್ಲಿ ಹೋಗ್ಬೇಕು ಕೇಳ್ತಾರೆ. ಹಾಗೆ ಏನಾದ್ರು ಅದೊಂದು ಮಾಡಿಕೊಟ್ರೆ ಸಾಕು ಬರ್ತದೆ ಅಂತ ಹಾಗೆ ಹೇಳುವಂತ ಅದೇನಿಲ್ಲ. ಈಗ ರಸ್ತೆ ಎಲ್ಲ ಹೇಗೆ ಆಗಿದೆ? ರಸ್ತೆ ಮಾಮೂಲು ಉಂಟಲ್ಲ ನಮ್ಮ ಆ ರಸ್ತೆ ಇದೆ. ರಸ್ತೆ ಒಳ್ಳೇದಾಗಿದೆ, ಆದ್ರೆ ಎಂತ ಗೊತ್ತಿಲ್ಲ, ಇದು ಮೈನ್ ರೋಡ್ ಅಲ್ವಾ? ಮೈನ್ ರೋಡ್ ಅಲ್ಲಿ ಈ ರಸ್ತೆಯಲ್ಲಿ ತುಂಬಾ ಸ್ಪೀಡ್ ಹೋಗ್ತದೆ. ಇದಕ್ಕೆ ಸ್ಪೀಡ್ ಕಂಟ್ರೋಲ್ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ನೋಡಿ, ಇಲ್ಲಿ ಮೇನ್ ಆಗಿ ಇದು ದೊಡ್ಡ ಜಂಕ್ಷನ್ ಮಾಡಿದಾರಲ್ಲ, ಈ ಜಂಕ್ಷನ್ ಅಲ್ಲಿ ಅವರಿಗೆ ಈ ಗಾಡಿಯವರಿಗೆ ಯಾವ ರೀತಿ ಹೋಗ್ಬೇಕಂತಾನೆ ಗೊತ್ತಿಲ್ಲ. ಒಟ್ಟಾರೆ ರೈಟ್ ಲೆಫ್ಟ್ ಒಟ್ಟಾರೆ ಹೋಗ್ತಾನೆ ಇರ್ತಾರೆ. ನೋಡಿ, ಇಲ್ಲಿ ಒಂದು ಯೂ ಟರ್ನ್ ಅಂತೂ ಕರೆಕ್ಟ್ ಇಲ್ಲ, ಯಾರು ಕರೆಕ್ಟ್ ಆಗಿ ಹೋಗುದಿಲ್ಲ. ಒಂದು ಎಂತ ಅಂದ್ರೆ ನಿಜವಾಗ್ಲೂ ಇಲ್ಲಿ ಬ್ಯಾರಿಕೇಡ್ ಹಾಕ್ಲೇಬೇಕು. ಇಲ್ಲಿ ಆಚೆ ಈಚೆ ಬೇರೆ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಬ್ಯಾರಿಕೇಡ್ ಒಂದು ಟರ್ನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇಲ್ಲಿ. ಒಂದು ನೋಡಿ, ನಡ್ಕೊಂಡು ಹೋಗೋರು, ಆಚೆ ಈಚೆ ನಡ್ಕೊಂಡು ಹೋಗೋರಿಗೆ ಕೂಡ ಆಗುದೇ ಇಲ್ಲ ಇಲ್ಲಿ ಹೋಗ್ಲಿಕ್ಕೆ, ಭಾರಿ ಕಷ್ಟ ಇಲ್ಲಿ. ಮತ್ತೆ ರಾತ್ರಿ ಹೊತ್ತು ಕೂಡ ಹಾಗೆ ನೋಡಿ, ಒಂದು ಇಲ್ಲಿ ಮಿಡ್ಲಲ್ಲಿ ಒಂದು ಲೈಟ್ ಇದ್ದು ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಒಂದು 4 ಜನಕ್ಕೆ ಒಳ್ಳೇದಾಗ್ತಾ ಇತ್ತು. ಯಾಕಂದ್ರೆ ಆವಾಗ ಒಂದ್ ಸ್ವಲ್ಪ ನೋಡ್ಕೊಂಡಾದ್ರೂ ಹೋಗ್ತಾರೆ. ಇಲ್ಲಿ ಏನು ಕಾಣದೇ ಇಲ್ಲ ಇಲ್ಲಿ ರಾತ್ರಿ ಹೊತ್ತು, ಭಾರಿ ಕಷ್ಟ ಆಗ್ತದೆ. ನೋಡಿ, ಇದ್ರ ಬಗ್ಗೆ ಏನಾದ್ರು ಒಂದು ಅವರಿಗೆ ಹೇಳಿ, ನಮ್ಮ ವಾರ್ಡ್ ಸದಸ್ಯರಿಗೆ ಹೇಳಿ ಏನಾದ್ರು ಮಾಡಿಕೊಂಡು ಹೇಳಿ. ರಸ್ತೆ ಎಲ್ಲ ಹೇಗೆ? 5 ವರ್ಷದ ತೊಂದ್ರೆ ಇಲ್ಲ, ರಸ್ತೆ ಎಲ್ಲ ಒಳ್ಳೆ ಆಗಿದೆ. ರಸ್ತೆ ಅಂದ್ರೆ ಒಳ್ಳೆ ಕೆಲವು ರಸ್ತೆ ಎಲ್ಲ ಹೋಗಿದೆ, ಆದ್ರೂ ಅದನ್ನ ಕೂಡ ಸರಿ ಮಾಡಿದ್ರೆ ಒಳ್ಳೇದಿತ್ತು. ಮತ್ತೆ ತೊಂದ್ರೆ ಇಲ್ಲ. ಮತ್ತೆ ಈ ತೋಡಿನ ವ್ಯವಸ್ಥೆ, ನೀರು ಹೋಗುವ ವ್ಯವಸ್ಥೆ ಸರಿ ಇಲ್ಲ. ನೀರು ನೋಡಿ ಅರ್ಧ ತೋಡಾಗಿದೆ ಇಲ್ಲಿ, ಅದನ್ನೆಲ್ಲ ಒಮ್ಮೆ ಮಾಡಿದ್ಮೇಲೆ ಕಂಪ್ಲೀಟ್ ಮಾಡ್ಬೇಕು. ಅದನ್ನ ಅರ್ಧ ಬಿಟ್ಟು ಅದು ಏನು ಪ್ರಯತ್ನ ಆಗುದಿಲ್ಲ. ಅದು ಅಲ್ಲೇ ನೀರು ನಿಂತು ಈಗ ಲಾಸ್ಟ್ಗೆ ಎಂತ ಆಗ್ತದೆ, ಮಳೆ ಎಲ್ಲ ನಿಂತಲ್ಲಿ ಅಲ್ಲೇ ನೀರು ಇದ್ರೆ ಅದೇ ನೀರು ಕೊಳೆದು ಸೊಳ್ಳೆ ಎಲ್ಲ ಜಾಸ್ತಿ ಇದಾಗ್ತದೆ. ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ, ಇಲ್ಲೂ ತೊಂದರೆ ಇಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಕೌನ್ಸಿಲರ್ ಒಳ್ಳೆ ಇದ್ದಾರೆ. ನಾವು ಇನ್ನೂ ಕೂಡ ಹೇಳಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು. ನಾವು ಕೆಲವೆಲ್ಲ ಹೇಳಿದ್ದೇವಲ್ಲ, ಅದೊಂದು ಅವರಿಗೆ ತಿಳಿಸ್ಬಿಡಿ. ಮುಲ್ಪವನ್ನ ಪೂರ ಅಂಗಡಿ ಪೂರ ಉಂಡು. ಒಂಜಿ ಟಾಯ್ಲೆಟ್ ದ ಮೇನ್ ಬೋರ್ಡ್ ಇತ್ತೆ ಏರ್ಲ ಒಂಜಿ ರಿಕ್ಷಾದಾಗ್ಲ ಅವಡೆ ಪಬ್ಲಿಕ್ ಟಾಯ್ಲೆಟ್ ಒಂಜಿ ಮೇನ್ ಬೋರ್ಡ್ ಆಪುಂಡು. ಏರ್ಲ ಬತ್ತನ ಒಂಜಿ ಟಾಯ್ಲೆಟ್ ಐಕ್ ನೆಕ್ ಒಂಜಿ ಬೋರ್ಡ್ ಆಪುಂಡು. ಟಾಯ್ಲೆಟ್ ಇಜ್ಜಿಡ ಬಾರಿ ಬಂಗ ಆಪುಂಡು. ಈಗ ಪೊಂಜೋಲ್ ವರ್ಕರ್ಗೆಲ್ಲ ಟಾಯ್ಲೆಟ್ ಉಂಟಾಗ ಟಾಯ್ಲೆಟ್ ಇಜ್ಜಿಡ ಬಾರಿ ಬಂಗ ಆಪುಂಡು. ಮುಲ್ಪವನ್ನ ಮಲ್ಲ ಜಂಕ್ಷನ್ ಅದೇ ಒಕ್ಕ ಗಾಡಿದ ಒಂಜಿ ಪನ್ನೆ ಕರೆಕ್ಟ್ ಟರ್ನ್ ಮಲ್ಪುನೆಕ್ ದಾಲ ಒಂಜಿ ವ್ಯವಸ್ಥೆ ಮಲ್ಪೋಡು. ಬ್ಯಾರಿಗೇಟ್ ಅದು ಇದು ಏನಲ್ಲ
ಅಂಚೆ ಒಂಜಿ ಆತೆ ಬೊಕದಲ ಅಂಚಿನ ರೋಡ್ ಪೂರ ತೊಂದರೆ ಇಜ್ಜಿ 500,000 ಹಾಕೊಂಡು ಹೋಗ್ಕೊಂಡು ರೋಡ್ ಕಿನ್ನಿಮುಲ್ಕಿ ವಾರ್ಡ್ನಲ್ಲಿ ಕಳೆದ 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ? ಈ ಹಿಂದೆಗೆ ಒಂದು 10 ವರ್ಷ ಹಿಂದೆ ಹೋದ್ರೆ ಯಾವ ರೀತಿಯಾಗಿ ಒಂದು ಸಮಸ್ಯೆಗಳಿತ್ತು, ಆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿದೆಯಾ? ಏನೆಲ್ಲ ಬದಲಾವಣೆ ಆಗಿದೆ? ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಆ ಒಂದು ಸಮಸ್ಯೆಗಳಿಗೆ ಮುಕ್ತಿ ಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ಸದಸ್ಯರು ಯಾವ ರೀತಿ ಪರಿಶ್ರಮ ಪಟ್ಟಿದ್ದಾರೆ ಅಂತ. ನಾನು ಭಾಸ್ಕರ್ ಸುವರ್ಣ ಕನ್ನರ್ಪಾಡಿ ಕಿನ್ಮಿಲ್ಕಿ ಗರಡಿಯ ಅರ್ಚಕನಾಗಿದ್ದೇನೆ. ಬಾಲ್ಯದಿಂದ ಕನ್ನರ್ಪಾಡಿಯಿಂದ ಇಲ್ಲಿ ತನಕ ನಾವು ಬರ್ತಿದ್ದೆವು. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಬದಲಾವಣೆ ಇದೆ. ಆದರೆ ಜನಸಾಮಾನ್ಯರಾಗಿ ನಮಗೆ ತುಂಬ ರೀತಿಯ ಅಪೇಕ್ಷೆಗಳೆಲ್ಲ ಇರ್ತವೆ. ನಮ್ದು ಎಲ್ಲವನ್ನು ಪೂರೈಸಲಿಕ್ಕೆ ಅಸಾಧ್ಯವಾಗಿರಬಹುದು. ಆದರೆ ಈ ವಾರ್ಡಿನಲ್ಲಿ ರಸ್ತೆಗಳ ಬಗ್ಗೆ, ಒಳಚರಂಡಿ ವ್ಯವಸ್ಥೆಯ ಬಗ್ಗೆ ತುಂಬ ಮುತುವರ್ಜಿಯಿಂದ, ಈ ದಾರಿದೀಪ ಇದರ ಬಗ್ಗೆ ಎಲ್ಲ ಅತ್ಯುತ್ತಮವಾಗಿ ನಮಗೆ ಸ್ಪಂದಿಸುತ್ತಿರುವವರು ಶ್ರೀಮತಿ ಅಮೃತ ಕೃಷ್ಣಮೂರ್ತಿ ಅವರು. ತನ್ನ ಪತಿಯೊಂದಿಗೆ ಕೂಡಿಕೊಂಡು ಯಾವುದೇ ಹೊತ್ತಿರಲಿ, ಯಾವುದೇ ಪಕ್ಷದವರಿರಲಿ, ಅವರನ್ನು ನಮಗೆ ಇಂಥ ಕೆಲಸಕ್ಕೆ ನೀವು ಬೇಕೆಂತೇಳಿ ಅಪೇಕ್ಷೆ ಪಟ್ಟಾಗ ಅದು ಹೊತ್ತು ಗೊತ್ತು ನೋಡದೆ ಹೋಗಿ ಸಹಕರಿಸ್ತಾ ಬರುವವರು ಶ್ರೀಮತಿ ಅಮೃತ ಕೃಷ್ಣಮೂರ್ತಿ ಅವರು. ಈ ವಾರ್ಡಿನಲ್ಲಿ ಈ ಬದಿಯಲ್ಲಿ ರಸ್ತೆಯ ತುಂಬ ಅಭಿವೃದ್ಧಿಯಾಗಿದೆ. ಒಂದು 5 ವರ್ಷಗಳ ಹಿಂದೆ ಒಳಚರಂಡಿಯ ಪುನರ್ ನಿರ್ಮಾಣದ ಕೆಲಸ ಕಾರ್ಯಾಗಿದೆ. ಕಾಂಕ್ರೀಟೀಕರಣದ ರಸ್ತೆ ಆಗಿದೆ. ಇತ್ತೀಚೆಗೆ 1 ವರ್ಷದ ಹಿಂದೆ ಇಲ್ಲಿ ನಮ್ಮ ಗರಡಿಯ ಪಕ್ಕದಲ್ಲಿ ಒಂದು ಕೆರೆಯನ್ನು ಕೂಡ, ಮುಂಚೆ ಮುಚ್ಚಿ ಹೋದ ಕೆರೆಯನ್ನು ಕೂಡ ನಿರ್ಮಿಸಿ ಅದನ್ನು ಉಪಯೋಗಕ್ಕೆ ಕೊಟ್ಟಿದ್ದಾರೆ. ಎಲ್ಲ ತುಂಬ ಕೆಲಸ ಅವರ ಬಗ್ಗೆ ಏನು, ಯಾಕಂತೇಳಿ ನೀವು ನಿತ್ಯ ನೋಡ್ಬೋದು. ಈಗ ಅಧಿಕಾರ ಇಲ್ಲದ ಹೊತ್ತಲ್ಲಿ ಸಹ ನೀವು ಈಗ ಮುನ್ಸಿಪಾಲಿಟಿ ಹತ್ರ ಹೋಗಿ ನೋಡಿದ್ರೆ ಬಂದವರನ್ನು ಎದುರು ಕರೆದು ಏನಾಗ್ಬೇಕು ನಿಮ್ಗೆ ಅಂತ ಹೇಳಿ ಹೋಗಿ ಕೆಲಸ ಮಾಡಿ ಕೊಡುತ್ತಿರುವಂತ ಒಂದು ಶಕ್ತಿ ಅವರು, ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಈಗ ಕಿನ್ನಿಮುಲ್ಕಿ ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ಹಿಂದೆ ಕೂಡ ಇತ್ತು. ಈಗ ಬೇಸಿಗೆ ಕಾಲದಲ್ಲಿ ಎಲ್ಲ ವಾರ್ಡ್ ನಲ್ಲಿ ಒಂದು ನೀರಿನ ಸಮಸ್ಯೆ ಇರುವಂತದ್ದು. ಈ ನೀರಿನ ಸಮಸ್ಯೆ ಒಂದು ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ ಅಂತ? ನಾನು ಕನ್ನರ್ಪಾಡಿಯವ. ನಾವಿಲ್ಲಿ ಗರಡಿಗೆ ಬರುವುದು, ನಮ್ಮ ಕೆಲಸ ಮಾಡಿ ಹೋಗುವುದು. ಅದರಿಂದ ಕೆಲವೊಂದು ಒಳಮರ್ಮಗಳು ಕೆಲವೊಂದು ನಮ್ಗೆ ತಿಳಿದಿರದೆ ಇರಬಹುದು. ಆದ್ರೆ ಕಿನ್ನಿಮುಲ್ಕಿನ ಮೇಲಿನ ಕಾಲನಿ, ಶೆಟ್ಟಿಗಾರ ಕಾಲನಿ, ಮಾನಬೆಟ್ಟು, ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಹಿಂದಿನಿಂದ ಸ್ವಲ್ಪ ಎತ್ತರದ ಭಾಗ ಆದ ಕಾರಣ ಹಿಂದಿನಿಂದಲೂ ಸ್ವಲ್ಪ ಸಮಸ್ಯೆ ಅಲ್ಲಿ ಇತ್ತು. ಓಕೆ, ನಾವೀಗ ಕಿನ್ನಿಮುಲ್ಕಿ ವಾರ್ಡ್ಗೆ ಬಂದಿರುವಂತದ್ದು. ಈ ವಾರ್ಡ್ನ ಸದಸ್ಯರಾಗಿರುವಂತಹ ಅಮೃತ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ 4 ಅವಧಿಯಲ್ಲಿ ಅವರೇ ಈ ಒಂದು ಇಲ್ಲಿನ ಸದಸ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಬನ್ನಿ ಅವರ ಹತ್ರ ಮಾತಾಡುವ. 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ, ಇಲ್ಲಿನ ಜನರಿಗೆ ನೀವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವುದರ ಬಗ್ಗೆ ನಾವು ಅವರಲ್ಲಿ ಕೇಳುವ. ಅಮೃತ ಕೃಷ್ಣಮೂರ್ತಿ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮೊದಲಿಗೆ ಕೊಡ್ತೇನೆ. ನೀವು 4 ಅವಧಿಯಲ್ಲಿ ಆಗಿದ್ದೀರಿ, ಆದ್ರೆ ಕಳೆದ 5 ವರ್ಷದ ಅವಧಿಯಲ್ಲಿ ನೀವು ಏನೆಲ್ಲ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ? ಈ ಒಂದು ವಾರ್ಡ್ ನಲ್ಲಿ ಏನೆಲ್ಲ ಒಂದು ಜನರದ್ದು ಬೇಡಿಕೆ ಏನಿತ್ತು, ಮತ್ತೆ ನಿಮ್ಗೆ ಏನೆಲ್ಲ ಕೆಲಸ ಮಾಡಿಕೊಳ್ಳಿಕ್ಕೆ ಆಗಿದೆ? ಈಗಾಗಲೇ ನೀವು ಹೇಳಿದ ಹಾಗೆ ಕಳೆದ 4 ಟರ್ಮಿಂದ ಈ ಕಿನ್ನಿಮುಲ್ಕಿ ವಾರ್ಡಿನ ಮತದಾರರು ನನ್ನನ್ನು ಸತತವಾಗಿ ಆರಿಸಿ ಕಳಿಸಿದ್ದಾರೆ. ಅವರ ನಂಬಿಕೆಗೆ ಒಂದು ಚ್ಯುತಿ ಬಾರದಿದ್ದಾಗೆ ನಾನು ಆದಷ್ಟು ನನ್ನ ಕೆಲಸವನ್ನು ಅವರ ಬಾಯಲ್ಲಿ ಯಾವ ಕೆಲಸ ಆಗ್ಬೇಕಂತ ಹೇಳಿದ್ದೆ ಅದನ್ನು ನಾನು ಕೂಡಲೇ ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನು ಮಾಡಿದ್ದೇನೆ ಅಂತೇಳಿ ನನಗೆ ನನ್ನ ಆತ್ಮವಿಶ್ವಾಸ ಇದೆ. ಮತ್ತೆ ಕೆಲವೆಲ್ಲ ಸಮಸ್ಯೆಗಳು ತುಂಬಾ ಕಠಿಣವಾಗಿರ್ತದೆ. ಒಂದು ಎಕ್ಸಾಂಪಲ್ ಹೇಳಿದ್ರೆ, ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಡ್ರೈನೇಜಿನ ಸಮಸ್ಯೆ ಇತ್ತು. ಅದಂತ ಹೇಳಿದ್ರೆ ವೆಟ್ವೆಲ್ ನಂಬರ್ 1 ನಮ್ಮ ವಾರ್ಡಲ್ಲಿ ಇದೆ, 2 ಸಹ ನಮ್ಮ ವಾರ್ಡಲ್ಲಿ, ವೆಟ್ವೆಲ್ 2 ಸಹ ನಮ್ಮ ವಾರ್ಡಲ್ಲಿ ಇದೆ. ಅದೊಂದು ಗಂಭೀರವಾದ ಸಮಸ್ಯೆ ಇತ್ತು. ಅದೇನಂತ ಹೇಳಿದ್ರೆ, ನಮ್ಮದೊಂದು ಹೊಸತಾದು ಒಂದು 250-300 ಮನೆಗಳಿರುವ ರಮ ಬೈದರ್ಕಳ್ ನಗರ ಅಂತಿದೆ. ಅದು ಫುಲ್ ನೀವು ಬಂದು ನೋಡ್ಬೋದು. ಆಕ್ಚುಲಿ ಅದನ್ನು ಒಂದು ಸಿಂಗಾಪುರ್ ಮಾದರಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ರೋಡು ಸಹ ಕಾಂಕ್ರೀಟ್, ಯಾವ ರೋಡು ನೀವು ನೋಡಿದ್ರು ಸಹ ಅದೊಂದು ಅಷ್ಟು ಕಿಲೋಮೀಟರ್ಗಳಷ್ಟು ತನಕ ನಾವು ಕಾಂಕ್ರೀಟ್ ಮಾಡಿದ್ದೇವೆ. ಅಲ್ಲಿ ಒಂದು ಸಮಸ್ಯೆ ಇತ್ತು, ಏನಂತ ಹೇಳಿದ್ರೆ ಇಡೀ ಉಡುಪಿಯ ಡ್ರೈನೇಜಿನ ನೀರುಗಳು, ಒಳಚರಂಡಿಯಿಂದ ಹರಿಯುವ ಬರುವ ನೀರುಗಳು ವೀರಭದ್ರ ಕಲಾಭವನದ ಒಳಗೆ ಆಗಿ ಆ ಒಂದು
ಕಾಲೋನಿಯಲ್ಲಿ BB ನಗರಕ್ಕೆ ಎಂಟ್ರಿ ಆಗಿ ಮತ್ತೆ ಅಲ್ಲಿಂದ ವಿಟ್ವೆಲ್ ನಂಬರ್ 1ಗೆ ಹೋಗುವ ಇದಿತ್ತು. ಅದು ತುಂಬಾ ಮನೆಗಳಾದ ಕಾರಣ ಮತ್ತೆ ಹೊರಗಿನಿಂದ ತುಂಬಾ ಬೇರೆ ಬೇರೆ ಕಡೆಯಿಂದ ಈಗ ಡಯಾನ ಹತ್ರದಿಂದ ಅಜ್ಜರ್ ಕಾಡಿಂದ ಎಲ್ಲ ನೀರು ಈ ಕೊಳಚೆ ನೀರು ಈಚೆಯಿಂದ ಬಂದು ಒಳಗೆ ತುಂಬಾ ಕಾಂಪ್ಲೆಕ್ಸ್ ಎಲ್ಲ ಆಗಿದೆ. ಎಲ್ಲರೂ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ. ಅದೆಲ್ಲ ನೀರು ಬರುವ ಕಾರಣ ನಮ್ಮ ಓಲ್ಡ್ 73ರಲ್ಲಿ ಯಾವಾಗೋ ಆದದಂತ ಹೇಳ್ತಾರೆ. ಅದು ಒಳಗಿನಿಂದ ಬರುವ ಕಾರಣ ನಮ್ಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಒಳಚರಂಡಿ ಮೇಲೆ ಬರೋದು ನೀರುಗಳು, ಅದನ್ನೇ ನಡ್ಕೊಂಡು ಹೋಗ್ಬೇಕು, ಹಾಗೆ ಆಗಿತ್ತು. ಅದನ್ನು ನಾನು ಶ್ರಮ ವಹಿಸಿ ಸತತ 2 ವರ್ಷ ಅದರ ಹಿಂದೆ ಬಿದ್ದು 1 ಕೋಟಿಯ ಪ್ರಾಜೆಕ್ಟ್ ಅನ್ನು ಮಾಡಿ ಅದನ್ನು ಡೈರೆಕ್ಟ್ ನಾನು ವೀರಭದ್ರ ಕಲಾಭವನದ ಓಣಿಯಲ್ಲಿ ಬರದೆ ಅದನ್ನು ಡೈರೆಕ್ಟ್ ನಾನು ವಿಟ್ವೆಲ್ ನಂಬರ್ 1ಗೆ ಹೋಗುವ ಹಾಗೆ ಮಾಡಿ ಈಗ ಯಾವುದೇ ಹೋದ ಮಳೆಗಾಲದಲ್ಲಿ ಆಗ್ಲಿ ಅದರ ಹಿಂದಿನ ಮಳೆಗಾಲದಲ್ಲಿ ಆಗ್ಲಿ ಯಾವುದೇ ಸಮಸ್ಯೆ ಆಗದ ಹಾಗೆ ಮಾಡಿದ್ದೇವೆ. ಅದರಂತೆ ನಾವು ಕೆಲವರು ಜನರಿಗೆ ಈಗ ನೀರಿನ ಸಮಸ್ಯೆ ಬರಬಾರ್ದಂತೇಳಿ ಅಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಉಂಟು, ಈಗ ನೋಡಿ ನಮ್ಮಲ್ಲಿ 1-2 ಕಡೆಯಲ್ಲಿ ಕೆರೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಒಂದು ಕೆರೆ ಒಂದು 52 ಲಕ್ಷದಲ್ಲಿ ಕೆರೆ ಮತ್ತೆ ಅದಕ್ಕೆ ರ್ಯಾಲಿಂಗ್ಸ್ ಎಲ್ಲ ಹಾಕಿ ವಾಕಿಂಗ್ ಆಗುವ ಹಾಗೆ ಮತ್ತೆ ಅದನ್ನು ಮಾಡಿದೆ. ಈಗಾಗಲೇ ಒಂದು ಕೆರೆಯದು ಇನ್ನು ಏಪ್ರಿಲ್ ಅಲ್ಲಿ ಪ್ರಾರಂಭಗೊಳ್ತದೆ. ಹೀಗೆ ಹಲವಾರು ಇದನ್ನು ಮಾಡಿದ್ದೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿರ್ತೇನೆ. ಈಗ ನೀರಿನ ಬಗ್ಗೆ ಹೇಳಿದ್ರಿ ನೀವು. ಈಗ ಬೇಸಿಗೆಗಾಲದಲ್ಲಿ ನೀರಿದ್ದು ಎಲ್ಲಾ ವಾರ್ಡ್ಗಳಲ್ಲಿ ಸಮಸ್ಯೆ ಇರ್ತದೆ. ಈ ಜನರಿಗೆ ಅಗತ್ಯ ಇರುವ ಸಂದರ್ಭದಲ್ಲಿ ಟ್ಯಾಂಕರ್ ನೀರಿನ ವ್ಯವಸ್ಥೆ ಏನಾದ್ರೂ ಇದ್ದದ್ದು ನೀವು ಮಾಡಿದ್ದುಂಟಾ? ಜನರಿಗೆ ಅಗತ್ಯ ಇರುವ ಸಂದರ್ಭದಲ್ಲಿ ನಾನು ಹಗಲು ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಸಹಿತ ನಮ್ಮದೇ ಸ್ವಂತ ವಾಹನವನ್ನು, ಯಾಕಂತ ಹೇಳಿದ್ರೆ ನಗರಸಭೆಯಿಂದ ಬರುವಾಗ ಅದು ಎಲ್ಲ 35 ವಾರ್ಡಿಗೆ ಹಂಚಿ ಹೋಗುವಾಗ ಇಲ್ಲಿ ಜನರಿಗೆ ನೀರಿನ ಕೊರತೆ ಆಗ್ತಿತ್ತು. ಅದಲ್ಲದೆ ಫ್ಲಾಟ್ಗಳಿಗೆ ನಮ್ಮ ನಗರಸಭೆಯಿಂದ ಕೊಡುದಿಲ್ಲ. ಫ್ಲಾಟಿನವರು ಸಹ ನಮ್ಮ ವೋಟರ್ಸೇ, ಆದ್ರೆ ವೋಟ್ ಹಾಕ್ಲಿಕ್ಕೆ ಅಥವಾ ನಮ್ಮ ಇದಕ್ಕೆಲ್ಲದಕ್ಕೂ ಅವರು ಬೇಕು. ಬಟ್ ಅವರಿಗೆ ನೀರು ಕೊಡುವಾಗ ನೀವು ಫ್ಲಾಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ಫ್ಲಾಟ್ ಅನ್ನು ಎಲ್ಲವನ್ನು ಮನಗಂಡು ನಾನು ಒಂದು 2-3 ಎಕ್ಸ್ಟ್ರಾ ಟ್ಯಾಂಕರ್ ಅನ್ನು ಹಾಕಿ 24 ಗಂಟೆ ಸಹ, ಅದು ಬೆಳಿಗ್ಗೆ ಒಂದು 8 ಗಂಟೆಗೆ ಶುರು ಆದ್ರೆ ರಾತ್ರಿ 11 ಗಂಟೆ ತನಕ ಅದನ್ನು ನೀರು ಕೊಡ್ತಾ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಯಾರಿಗೂ ನೀರಿಲ್ಲದೆ ಇದಾಗಬಾರ್ದು. ಎಲ್ಲರೂ ಎಕ್ಸ್ಟ್ರಾ ನೀರನ್ನು ನೀವು ನಮ್ಗೆ ಆಕ್ಚುಲಿ ನೀರು ಬರೋಕ್ಕಿಂತ ಜಾಸ್ತಿ ನೀವು ನೀರು ನಮ್ಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಇದರ ಜೊತೆಗೆ ಏನು ರಿಕ್ಷಾ ನಿಲ್ದಾಣಗಳಿರಬಹುದು ಅಥವಾ ರಸ್ತೆಗಳಿರಬಹುದು, ಬೇರೆ ಯಾವುದೆಲ್ಲ ಕಾಮಗಾರಿಗಳು ಈ ಒಂದು ವಾರ್ಡ್ ನಲ್ಲಿ ಆಗಿದೆ? ಇದರ ಜೊತೆಗೆ 2 ರಿಕ್ಷಾ ನಿಲ್ದಾಣಗಳನ್ನು ಮಾಡಿದ್ದೇವೆ. ಒಂದು ಸ್ವಾಗತ ಗೋಪುರದ ಬಳಿ ಅವರು ಸುಮಾರು ವರ್ಷದಿಂದ ಅವರ ಒಂದು ಬೇಕು ಅಂತ ಹೇಳುವ ಅವರದೊಂದು ಅಹವಾಲಿತ್ತು. ಅದೇ ಇಲ್ಲಿ ಕಿನ್ನಿಮುಲ್ಕಿಯ ನಮ್ಮ ಈ ಭಗತ್ ಸಿಂಗ್ ನ ಮಾರ್ಗಕ್ಕೆ ತಾಗಿಕೊಂಡು. ಅಲ್ಲದೆ ನಂಗೆ ತುಂಬಾ ಕಾಂಪ್ಲಿಕೇಶನ್ ಆದದಂತ ಹೇಳಿದ್ರೆ ಒಂದು ಮೀನು ಮಾರುಕಟ್ಟೆ ಕಟ್ಟುವ ಒಂದು ಬಗ್ಗೆ ನಾನು ಸಮಾಲೋಚನೆ ಮಾಡಿದೆ. ಯಾಕಂತ ಹೇಳಿದ್ರೆ ಮೀನು ಮಾರುವ ಒಂದು 10-20 ಮಹಿಳೆಯರು ಆ ರೋಡಿನ ಬದಿಯಲ್ಲಿ ಕೂತ್ಕೊಂಡು ನಮ್ಗೆ ಹೋಗ್ತಾ ಬರ್ತಾ, ಅವರೇನು ನನ್ನ ವಾರ್ಡಿನವರಲ್ಲ, ಬಟ್ ಒಂದು ಮೀನು ಮಾರುವವರು, ಒಂದು ಪ್ರಾಯದ 70-80 ವರ್ಷದ ಮಹಿಳೆಯರು ಹೋಗುವಾಗ ನಮ್ಗೆ ಒಂದು ಮೀನ್ ಮಾರ್ಕೆಟ್ ಆಗ್ಬೇಕು ಸುಸಜ್ಜಿತವಾಗಿ ಅಂತ ಹೇಳಿ ನನ್ನ ಹತ್ರ ಹೇಳುವಾಗ ನಾನು ನನ್ನ ಸ್ವಂತ ನಮ್ಗೆ ಒಂದು 4,000-2,000 ಹೀಗೆ ನಮ್ಮದೊಂದು ಇದು ಬರ್ತದೆ ನಗರಸಭೆಯಿಂದ ಗೌರವನ್ಯ ಧನ ಅಂತ, ಅದನ್ನೆಲ್ಲ ನಾನು ಒಟ್ಟು ಮಾಡಿ ಇವರಿಗೊಂದು ಮಾಡಿ ಕೊಟ್ರೆ ಹೇಗೆ ಅಂತ ಹೇಳಿ. ಪಾಪ ಒಂದು ತುಂಬಾ ಮಳೆಯಲ್ಲಿ ಸಹಿತ ಅವ್ರು ನೆನ್ಕೊಂಡು ನಾನೇನು ಮೀನು ತಿನ್ನೋಳಲ್ಲ, ಆದ್ರೆ ಆ ಒಂದು ಮಾನವೀಯತೆಯ ನೆಲೆಯಲ್ಲಿ ಅವ್ರು ರೋಡಲ್ಲಿ ಕುತ್ಕೊಳ್ಳೋದನ್ನು ಇದು ಮಾಡಿ ನಾನೊಂದು ಮೀನು ಮಾರುಕಟ್ಟೆಯನ್ನು ಮಾಡ್ಲಿಕ್ಕೆ ಶ್ರಮ ವಹಿಸಿದೆ. ಆದ್ರೆ ಆ ಒಂದು ಅದ ಒಂದು ರಾಜಕೀಯ ಪ್ರೇರಿತವಾಗಿ ಅದನ್ನು ಕೆಲವರು ಅದನ್ನು ಡೆಮೋಲಿಷ್ ಮಾಡಿದ್ರು. ಆದ್ರೆ ನನ್ನ ಒಂದು ಛಲ ಅವರಿಗೆ ಮಾಡಿ ಕೊಡ್ಬೇಕಂತ ಹೇಳೋ ಉದ್ದೇಶ ಇತ್ತು. ಅದನ್ನೆಲ್ಲ ನಾನು ಮೆಟ್ಟಿ ನಿಂತು ಅವರಿಗೆ ನಾನು ಈಗಾಗಲೇ ಮಾಡಿ ಕೊಟ್ಟಿದ್ದೇನೆ ಮೀನು ಮಾರುಕಟ್ಟೆಯನ್ನು ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದಲ್ಲದೆ ಈಗ ನನ್ನದೊಂದು ಕೆಲವೆಲ್ಲ ಈಗ VRL ರಸ್ತೆಯನ್ನು ಡಬಲ್ ರೋಡ್ ಮಾಡುವ ಒಂದು ಉದ್ದೇಶ ಇದೆ. ಸ್ವಲ್ಪ ಜನರಿಗೆ ಈಗಾಗಲೇ ಅಲ್ಲಿ KMC ಮಣಿಪಾಲದವ್ರದ್ದು TMA ಪೈ ಹಾಸ್ಪಿಟಲ್ ಆಗ್ತಾ ಉಂಟು. ಅದೊಂದು ರೋಡ್ ಅಗಲ ಆಗ್ಬೇಕಂತೇಳಿ ನನ್ನ ಮನಸ್ಸಲ್ಲಿ ಉಂಟು. ಖಂಡಿತವಾಗಿ ಮಾಡ್ತೇನೆ. ಅಲ್ಲದೆ ನಾಯರ್ಕೆರೆ ರಸ್ತೆಯ ಬಗ್ಗೆ ನಾನು ತುಂಬಾ ಅದರ ಹಿಂದೆ ಸಹ ಬಿದ್ದಿದೆ. ನಾಯರ್ಕೆರೆ ರಸ್ತೆ ಅಂತ ಹೇಳಿದ್ರೆ ಈಗ ನಮ್ಗೆ ಒಂದು ಪ್ಯಾರಲಲ್ ರೋಡ್ ಇಡೀ ಉಡುಪಿಗೆ ಹೋಗ್ಲಿಕ್ಕೆ ಅದೊಂದು ಈಗ ಡೈರೆಕ್ಟ್ ನಿಮ್ಗೆ ಮಣಿಪಾಲಕ್ಕೆಲ್ಲ ಹೋಗ್ಬೇಕಾದ್ರೆ ಡೈರೆಕ್ಟ್ ಅಲ್ಲಿಂದ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಒಳಗೆ ಸಿಟಿಯ ಒಳಗೆ ಬರುವ ಅಗತ್ಯತೆ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ನಾನು ಅದು ಸಹಿತ ಆ ಒಂದು 2-3 ವರ್ಷದ ಹಿಂದೆ ಅದರ ಸರ್ಕಾರಕ್ಕೆ ಇದು ಹಾಕಿ ಅದನ್ನು ಸಹಿತ ಮಾಡ್ಲಿಕ್ಕೆ ಶ್ರಮ ಪಟ್ಟು ಈಗಾಗಲೇ ಆ ರೋಡ್ ಸುಸಜ್ಜಿತವಾಗಿ ಆಗಿದೆ. ಈಗ ನಗರಸಭೆಯಲ್ಲಿ ಇರುವಂತದ್ದು ಬಿಜೆಪಿ ಆಡಳಿತ, ನಿಮ್ಮದ್ದು ಬೆರಳಿಕೆ ಸ್ಟೇಜ್ ಅಲ್ಲಿರುವಂತಹ ಸದಸ್ಯರು ಇರುವಂತದ್ದು. ನಿಮ್ಗೆ ಅನುದಾನ ತಾರತಮ್ಯ ಆಗಿದೆಯಾ? ನಿಮ್ಗೆ ಕಳೆದ ಒಂದು ಹಿಂದಿನ ಅವಧಿ ನೋಡಿದ್ರೆ ಈ ಅವಧಿಯಲ್ಲಿ
ಏನಾದ್ರೂ ಅನುದಾನದ ತಾರತಮ್ಯ ಆಗಿದೆ ಅಂತ? ನನಗೆ ಈ ಒಂದು 2 ವರ್ಷದಲ್ಲಿ ಒಟ್ಟು 5 ವರ್ಷದಲ್ಲಿ 2.5 ವರ್ಷ ಒಬ್ರು ಅಧ್ಯಕ್ಷರಿದ್ರು, ಇನ್ನೊಂದು 2.5 ವರ್ಷ ಇನ್ನೊಬ್ರು ಅಧ್ಯಕ್ಷರಿದ್ರು. ಮಧ್ಯದಲ್ಲಿ ನನಗೆ ಅಧ್ಯಕ್ಷರೇ ಇಲ್ಲದೆ 1.5 ವರ್ಷ ಇತ್ತು. ಆ ಸಂದರ್ಭದಲ್ಲಿ ನಾನು ನಮ್ಮ ಆಡಳಿತಾಧಿಕಾರಿ DC ಅವರನ್ನು ಇದು ಮಾಡಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡಿದ್ದೇನೆ. ನನಗೇನು ನನ್ನ ವಾರ್ಡಲ್ಲಿ ಕೆಲಸ ಕಮ್ಮಿ ಆಗಿದೆ ಅಂತ ಅನಿಸ್ಲಿಲ್ಲ. ಕೋಟಿಗೆ ಮಿಗಿಲಾಗಿ ನನ್ನ ಪ್ರಕಾರ 8 ಕೋಟಿಯಿಂದ 10 ಕೋಟಿ ವರ್ಕ್ ಆಗಿದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಅದು 2 ಕೋಟಿದು ವರ್ಕ್, ಈಗ ಇಲ್ಲಿ 27 ಲಕ್ಷ, ಹಾಗೆ ಕೌಂಟ್ ಮಾಡಿದ್ರೆ 5 ವರ್ಷದಲ್ಲಿ ನಂದೊಂದು 8 ಕೋಟಿ ಆದ್ರೂ ಮಿನಿಮಮ್ ಆಗಿರ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಎಲ್ಲ ವಾರ್ಡ್ ಈಗ ನೆಕ್ಸ್ಟ್ ಕೆಲಸ ಎಲ್ಲಿ ಮಾಡುದಂತಹ ಒಂದು ಇದ್ರಲ್ಲಿ ಆಗಿದೆ. ನಂದು ಈಗ ಅದೊಂದು ಡಬಲ್ ರೋಡ್ ಇದನ್ನು ಹೇಳಿದೆ, ಮತ್ತೊಂದು ಫೈರ್ ಆಫೀಸ್ ರೋಡ್ ಅನ್ನೊಂದು ಅಗಲ ಮಾಡಿ ಅದು ಸಹ ನನ್ನ ಇದ್ರಲ್ಲಿ ಇದೆ. ಅದು ನೆಕ್ಸ್ಟ್ ಈಗ ಅದು ಕಾರ್ಯಗತ ಆಗಿದೆ, ಮುಂದಿನ ದಿನದಲ್ಲಿ ಆಗ್ಬೋದು. ಅಂದ್ರೆ ಹೇಗೆ ಅಂತ ಹೇಳಿ. ಈಗ ಕೊನೆಯದಾಗಿ ನನ್ನ ವಾರ್ಡ್ ನಲ್ಲಿ ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟ್ ತರಬೇಕಿತ್ತು, ನಾನು ಇಂಥದ್ದೊಂದು ಕೆಲಸ ಮಾಡ್ಬೇಕಿತ್ತು, ಆದ್ರೆ ನನ್ನ ಅವಧಿಯಲ್ಲಿ ಆಗಿಲ್ಲ, ಮುಂದೆ ಖಂಡಿತ ನಾನು ಮಾಡಿಯೇ ಮಾಡ್ತೇನೆ ಅನ್ನುವಂಥದ್ದು ಏನಾದ್ರೂ ಒಂದು ಪ್ರಾಜೆಕ್ಟ್ ಉಂಟಾ, ಅಥವಾ ಇಂಥ ಒಂದು ಕೆಲಸ ಆಗಿಲ್ಲ ಎನ್ನುವಂತಹ ಕೊರಗು ಏನಾದ್ರೂ ಉಂಟಾ? ನನಗೆ ಆ ನಮ್ನೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನಾನು ಹೇಳಿದೆ, ಫೈರ್ ಆಫೀಸ್ ನ ರೋಡ್ ಅನ್ನ ಅಗಲ ಮಾಡಿ ಇದ್ ಮಾಡೋ ಅದು ನನ್ನ ಇದರಲ್ಲಿ ಆಲ್ರೆಡಿ ಆಗಿದೆ, ಇನ್ನು ವರ್ಕ್ ಎಲ್ಲ ಆಗ್ಬೇಕು. ಹಾಗೆ VRL ರಸ್ತೆ, ಅದು ಆಕ್ಚುಲಿ ನಮ್ಮ ನಗರಸಭೆಗೆ ಸೇರಿದ ರಸ್ತೆ ಅಲ್ಲ, PWD ರಸ್ತೆ, ಆದ್ರೂ ಸಹಿತ ನಾವು ಅದನ್ನ ಅಭಿವೃದ್ಧಿ ಮಾಡಿ ಅದನ್ನೊಂದು ಅಗಲ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಇರುವಾಗ ನಾವು ಆದಷ್ಟು ಸರ್ಕಾರದಿಂದ ಇದು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ನಮ್ಮ ಈಗಾಗ್ಲೇ ನಾನು ತಿಳಿಸಿದ ಹಾಗೆ ವೀರಭದ್ರ ಕಲಾಭವನದ ರಸ್ತೆ ಅಗಲೀಕರಣ ಆಗಿದೆ. ಯಾಕಂತ ಹೇಳಿದ್ರೆ ಅವ್ರು ಬಿಲ್ಡಿಂಗ್ ಕಟ್ಟುವಾಗ ನಾವು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಅದು ಸಹಿತ ಈಗ ಕಾಂಕ್ರೀಟ್ ನಾನು ಅದು ಆದದ್ದು ಮೊನ್ನೆ ರೀಸೆಂಟ್ ಆಗಿ, ಆದ್ರೂ ಅದಕ್ಕೆ ನಾನು ಸ್ಯಾಂಕ್ಷನ್ ಮಾಡ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡ್ಕೊಂಡಿದ್ದೇನೆ. ಅದು ಏನು ಇದಂತ ಗೊತ್ತಿಲ್ಲ, ಯಾವ ಪಕ್ಷದವರು ಇದ್ರು ಸಹ ನಂಗೆ ನನ್ನ ಕೆಲಸ ಮಾಡ್ಲಿಕ್ಕೆ ನಾನು ಶತಾಗತ ಪ್ರಯತ್ನ ಮಾಡಿ ಯಾವ ರೀತಿ ಆದ್ರೂ ಮಾಡಿಸ್ಕೊಳ್ತೇನೆ. ಒಂದು ಗವರ್ಮೆಂಟ್ ಥ್ರೂ ಅಲ್ಲಾದ್ರೂ ಮಾಡ್ತೇನೆ, ಇಲ್ಲ ನಗರಸಭೆ ನಿಧಿಯಿಂದ ಆದ್ರೂ ಸಹ ನಂಗೆ ಮಾಡಿಕೊಂಡಿದ್ದೇನೆ. ನಂಗೇನು ಅಂತದೇನು ಕಾಣ್ಲಿಲ್ಲ. ತಾರತಮ್ಯ ಮಾಡ್ಲಿಕ್ಕೆ ನಾವಲ್ಲಿ ಬಿಡ್ಲೂ ಇಲ್ಲ. ಪಕ್ಕನ ಏನಾದ್ರೂ ನಮ್ಗೆ ಇದಿಲ್ಲದ್ರೆ ನಾವು ಅವರ ಹಿಂದೆ ಬಿದ್ದು ಅದನ್ನು ಮಾಡಿಸ್ಕೊಂಡೇ ಮಾಡಿದ್ದೇವೆ. ಅದು ಖಂಡಿತ. ಓಕೆ, ಇದುವರೆಗೆ ನಾವು ಈಗ ಕಿನ್ನಿಮುಲ್ಕಿ ವಾರ್ಡ್ನ ಸದಸ್ಯರಾಗಿರುವಂತಹ ಅಮೃತ ಕೃಷ್ಣಮೂರ್ತಿ ಅವರ ಹತ್ರ ಮಾತನಾಡಿದ್ವಿ. ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ರು. ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ಸಮೀಕ್ಷೆ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಾರ್ಡ್ನ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್